ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತಿನ ದಿವಸ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಈ ಡೊಳ್ಳು ಕುಣಿತ ಮತ್ತು ಗೊರವ ಜನಪದ ಕಲಾವಿದರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಪ್ರಪ್ರಥಮ ಬಾರಿಗೆ ನಾವು ಸೇವಾ ಯೋಧರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಸುಮಾರು 2009ರಲ್ಲಿ ಶುರುವಾಗಿ 11ರಲ್ಲಿ ನಮಗೆ ಭಾರತ ಸರ್ಕಾರದಿಂದ ಮಾನ್ಯತೆ ಸಿಕ್ಕಿರುತ್ತೆ. ಇವತ್ತರೆಗೂ 1506 ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಸೇವೆ ಮಾಡೋರಿಗೆ ಸನ್ಮಾನ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸದಸ್ಯತ್ವದ ಶುಲ್ಕ ಇರೋದಿಲ್ಲ, ಯಾವುದೇ ಡೊನೇಷನ್ನು ನಾವು ತಗೊಳ್ಳೋದಿಲ್ಲ. ಇದು ನಮ್ಮ ಹಿರಿಯ ಚೇತನ ಅಂತ ಹೇಳಬೇಕು, ಡಾಕ್ಟರ್ ಪದ್ಮಶ್ರೀ ಪುರಸ್ಕೃತರು ಶ್ರೀ ದೊಡ್ಡಲಿಯವರು ನಮಗೆ ರಾಯಭಾರಿಯಾಗಿರ್ತಾರೆ. ಹಾಗೆ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರು ಮಹಿಳಾ ಅಧ್ಯಕ್ಷರಾಗಿರ್ತಾರೆ. ಶ್ರೀಮತಿ ಪುಷ್ಪವತಿ ಕೆಪಿರವರು ಜನರಲ್ ಸೆಕ್ರೆಟರಿ ಆಗಿರ್ತಾರೆ. ಇನ್ಚಾರ್ಜ್ ಸೆಕ್ರೆಟರಿ ಆಗಿ ನಮ್ಮ ಶ್ರೀ ಕಾರ್ತಿಕ್ ರಾಮ್ ಅವರು ಇರ್ತಾರೆ. ನನಗೆ ಸಹಾಯ ಮಾಡೋದಕ್ಕೆ ನಮ್ಮ ಬೆಂಗಳೂರಾಗಿ ನಮ್ಮ ಶ್ರೀಮತಿ ಸರಸ್ವತಿ ಮೇಡಮ್ ಅವರು ಇರ್ತಾರೆ. ನಮಗೆ ಬಹಳ ಹೆಮ್ಮೆ ಏನಂತಂದರೆ, ಇದನ್ನು ಫೌಂಡ್ ಮಾಡಿದಾಗ ಯಾರು ನಮ್ಮ ಜೊತೆಲಿದ್ದರೋ ಇವತ್ತು ಅವರು ವಿಶೇಷ ಅತಿಥಿಯಾಗಿ ಬಂದಿರ್ತಾರೆ. ಡಾಕ್ಟರ್ AP ನಾಗೇಂದ್ರ ಬಾಬು ಅವರು, ನಮ್ಮ ಸಹೋದರರು. ಬಹಳ ಕಷ್ಟದ ದಿನಗಳನ್ನು ಎದುರಿಸ್ತಾ ಏನಾದರೂ ಒಂದು ಸಮಾಜಕ್ಕೆ ನಾವೇನಾದರೂ ಒಂದು ಕೊಡುಗೆ ಕೊಡಬೇಕು, ನಮಗೆ ನಾವೇನು ಕೊಡ್ತೀವಿ ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಏನು ಸೇವೆ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ನಾವು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ತದನಂತರ ಒಂದೊಂದೇ ದಿಗ್ಗಜರಿಗೆ ದೊಡ್ಡ ಸಮಾರಂಭಗಳಲ್ಲಿ ನಾವು ಎಲ್ಲೇ ಆದರೂ ನಾವು ವೇದಿಕೆ ನಾವು ಸೃಷ್ಟಿ ಮಾಡೋದಿಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲಿ ದೇವರು ಇರ್ತಾರೋ ಅಲ್ಲೇ ನಾವು ಹೋಗಿ ಅವ್ರಿಗೆ ಸನ್ಮಾನ ಮಾಡೋಂಥದ್ದು. ಕರೋನಾ ಸಂದರ್ಭದಲ್ಲಿ ಸುಮಾರು 1,500 ಜನಕ್ಕೆ ನಾವು ಕರೋನಾ ವಾರಿಯರ್ಸ್ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿರ್ತೀವಿ. ಅದಾದ ನಂತರ ಮೊಟ್ಟ ಮೊದಲ ಬಾರಿಗೆ ಸೆಲೆಬ್ರಿಟಿ ಆಗಿ ಕೊಡಬೇಕಾದಾಗ ನಾವು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯರವರು, ಹಂಸಲೇಖರ್ ಅವರು, ಶ್ರೀ ಶಂಕರ್ ಗಣೇಶ್ ಅವರು, ಕಂಬಳ ರಂಗಯ್ಯ ಅವರು, ಶಶಿಕುಮಾರ್ ಅವರು, ಭಾರ್ಗವ ಅವರು, ರಾಜನ್ ನಾಗೇಂದ್ರ ಅವರು, ಹಾಗೂ ಇತ್ತೀಚಿನ ಒಂದು 15 ದಿವಸಗಳ ಮುಂಚೆ ಪದ್ಮಶ್ರೀ ಪುರಸ್ಕೃತರು ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಮೇಡಮ್ ಅವರಿಗೆ, ಹಾಗೂ ಡಾಕ್ಟರ್ ನನ್ನ ಸ್ಫೂರ್ತಿ ಅಂತಲೇ ಹೇಳಬೇಕು. ನಾನು ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಹೇಳ್ತಾ ಇದ್ದೀನಿ, ನಾವು ಕರಾಟೆಲಾಗಲಿ ಜೀವನದಲ್ಲಾಗಲಿ ನಾನು ಮೊದಲನೇದಾಗಿ ಸ್ಫೂರ್ತಿಯಾಗಿ ತಗೊಂಡಿದ್ದು ನಮ್ಮ ಸಹೋದರರನ್ನ, ಮತ್ತು ನನ್ನ ಸ್ಫೂರ್ತಿಯ ತಂದೆ ಅಂತ ಹೇಳಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಯಾವಾಗಲೂ ನಾನು ರೋಲ್ ಮಾಡಲಾಗೆ ಮಾಡ್ತಾ ಇದ್ವಿ. ಇದರ ಜೊತೆಯಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ 2022ರಲ್ಲಿ ನಾನು ಸುಮಾರು ಒಂದು 5 ಬಾರಿ ಗಿನ್ನಿಸ್ ಆದಮೇಲೆ ಪ್ಲ್ಯಾನ್ ಮಾಡಿದೆ, ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಮಾಡಬೇಕು, ನಾವು ವಿಶ್ವ ದಾಖಲೆಯನ್ನು ಕೊಡ್ಬೋದು ಒಬ್ಬ ಆ ಥರ ಇರೋದ್ರಿಂದ ಇವಾಗ ಮೊಟ್ಟ ಮೊದಲ ಬಾರಿ, ಏಕೆಂದರೆ ಅವರೇ ವರ್ಲ್ಡ್ ರೆಕಾರ್ಡ್ ಬಂದಿರೋದ್ರಿಂದ ವರ್ಲ್ಡ್ ರೆಕಾರ್ಡಿಂದ ಶುರು ಮಾಡಿ, ಹಾಗೆ ನಮ್ಮ ಸಂಸ್ಥೆಗೆ ಬಹಳ ಒಂದು ಅತ್ಯುನ್ನತವಾದ ವ್ಯಕ್ತಿಯನ್ನು ನಾವು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಬ್ಸರ್ವರ್ ಅಂತ ತಗೋತಾ ಇದ್ದೀವಿ. ನಿಜವಾಗ್ಲೂ ಇವರು ನಮ್ಮ ಕಲೆಯಲ್ಲಿ ಅಣ್ಣ ತಮ್ಮ ಅದೆಲ್ಲ ಏನಿಲ್ಲ. ಸೊ ಡಾಕ್ಟರ್ AP ನಾಗೇಂದ್ರ ಬಾಬು ಅವರು ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಬ್ಸರ್ವರ್ ಆಗಿ ಆಯ್ಕೆಯಾಗಿರ್ತಾರೆ. ಅದು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವರು ಹೇಳ್ತಾರೆ, ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇದ್ದಿಲ್ಲ, ನಮ್ಮ ವರ್ಲ್ಡ್ ರೆಕಾರ್ಡ್ ಏನಿದೆಯೋ ಪ್ರತಿಯೊಂದು ಮನೆಗಳಿಗೆ ಮುಟ್ಟಬೇಕು ಅಂತ ದಯವಿಟ್ಟು ಬೆಳೆಸ್ತಾರೆ. ಯಾಕಂದರೆ ನಾನಾದರೂ ಒಂದು 4-5 ಡಿವಿಷನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಬಟ್ ಇವರು ಹಾಗಲ್ಲ. ಕರಾಟೆನೇ ಕೈಲಾಸ, ವಿದ್ಯಾರ್ಥಿನಿ ವೈಕುಂಠ ಅಂತ ಸರಿಸುಮಾರು 35 ವರ್ಷಗಳಿಂದ ಕರಾಟೆಯಲ್ಲಿಯೇ ಸೇವೆ ಮಾಡಿ ಸಾಧನೆ ಕೂಡ ಮಾಡಿದ್ದಾರೆ. ವರ್ಲ್ಡ್ ಕರಾಟೆ ಫೆಡರೇಷನ್ ಫಸ್ಟ್ ಸರ್ಟಿಫೈಡ್ ಕೋಚ್ ಅಂತಂದರೆ ನಮ್ಮ ಕರ್ನಾಟಕದಿಂದ ಫಸ್ಟ್ ಇವರೇ ಆಗಿದೆ. ನಮ್ಮ ಯೂನಿವರ್ಸಿಟಿಯಿಂದಲೇ ಅವರಿಗೆ ನಾವು ಗೌರವ ಡಾಕ್ಟರೇಟ್ ಕೊಟ್ಟಿರ್ತೀವಿ. ಏನೇ ನಾವು ಹೇಳಿದ ತಕ್ಷಣವೇ ಇಲ್ಲ ನಾನು ಮಾಡ್ತೀನಿ, ನಾನೇನು ಮಾಡಬೇಕು ಅದನ್ನು ಮಾತ್ರ ಹೇಳಿ ಅಂತ ಹೇಳ್ತಾ, ಸಾಧನೆ ಮಾಡಬೇಕಂತಂದರೆ ಇಲ್ಲ ವರ್ಲ್ಡ್ ರೆಕಾರ್ಡ್ ಎಲ್ಲ ನಾವು ಮಾಡೋಣ, ನಾನು ಇನ್ನೂ ಏನು ಸಾಧನೆ ಮಾಡಿಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಅದು ನಮಗೆ ಎಲ್ಲರಿಗೂ ಬಹಳ ಹೆಮ್ಮೆ ಆಗುತ್ತೆ. ನಿಮ್ಮ ಒಂದು ಸೇವೆ ಹಾಗೂ ಸಲಹೆ ನಮ್ಮ ಒಂದು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಬೇಕು ಸರ್. ಹಾಗೆ ಪ್ರಮಾಣ ಪತ್ರವನ್ನು ಕೂಡ ನಾವು ಕೊಡ್ತಾ ಇರ್ತೀವಿ. ಪುಷ್ಪ
ಚಿತ್ರವತಿ ಮೇಡಮ್ ಬಗ್ಗೆ. ಬಹಳ ಖುಷಿ ಆಗುತ್ತೆ. ಕಂಗ್ರ್ಯಾಚುಲೇಷನ್ ಸರ್. ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆ ಆಗ್ತಾ ಇದ್ದೀರಾ. ಎಷ್ಟೆಲ್ಲ ಕೂತ್ಕೊಂಡ್ಬಿಡ್ಬೋದು, ಅವರೊಬ್ಬರು ಮಾತ್ರ ನಿಂತಿರ್ತಾರೆ. ನಿಮ್ಮ ಸಲಹೆ ಸೂಚನೆಗಳು ಅಥವಾ ನಿಮ್ಗೆ ಇವಾಗ ತಪ್ಪು ಬಂದಿರೋದಕ್ಕೆ, ನೀವು ಯೋಗದಲ್ಲೂ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಿ, ಡಾಕ್ಟರೇಟ್ ತಗೊಂಡಿದ್ದೀರಿ, ವರ್ಲ್ಡ್ ಕರಾಟೆ ಫೆಡರೇಷನಲ್ಲಿ ನೀವು ಸರ್ಟಿಫಿಕೇಟ್ ಕೋಚ್ ಆಗಿದ್ದೀರಿ, ಅದೆಲ್ಲ ಬಿಟ್ಟು ನಮ್ಮ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಬಂದು ಸೇವೆ ಮಾಡುವಂತಹ ಮನಸ್ತತ್ವ ಹೇಗೆ ಬಂತು, ನಿಮ್ಮ ಅನುಭವವನ್ನು ಶೇರ್ ಮಾಡಿ. ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಹಲವಾರು ಸಂಸ್ಥೆಗಳಲ್ಲಿ ನೋಡಿದ್ದೇನೆ, ಹೋಗಿದ್ದೇನೆ. ಹಾಗಾಗಿ ಸೊ ಸಂಸ್ಥೆಗಳು ಎಲ್ಲ ಕಡೆ ಆರಂಭ ಆಗ್ತಾ ಇರ್ತವೆ, ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಆದರೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನೋದು ಬಂದು ಶ್ರೀನಾಥ್ ಸರ್ ಹೇಳಿದಾಗ, ಸೊ ನನಗೆ ಹೇಳಿದ್ರು, ಈಗ ನಾವು ಹಳ್ಳಿಗಾಡಿನಲ್ಲಾಗಲಿ ಹಲವಾರು ಸ್ಥಳಗಳಲ್ಲಾಗಲಿ ಸುಮಾರು ಪ್ರತಿಭಾನ್ವಿತರು ಇದ್ದಾರೆ. ಸೊ ಅವ್ರಿಗೆಲ್ಲರನ್ನು ಗುರುತಿಸಿ ಅವ್ರಿಗೆ ವರ್ಲ್ಡ್ ರೆಕಾರ್ಡ್ ಅಂತಂದ್ರೆ ಏನಂತ ಗೊತ್ತಿರಲ್ಲ, ಅದ್ರ ಪರಿಚಯ ಮಾಡಿಸಿ ಅದ್ರ ಬಗ್ಗೆ ಅರಿವನ್ನು ಕೊಟ್ಟು, ಸೊ ಪ್ರತಿಯೊಂದು ಪ್ರತಿಭೆಗೂ ಪ್ರತಿಭಾನ್ವಿತರಿಗೂ ಬಂದು ಆ ಒಂದು ವಿಶ್ವ ದಾಖಲೆಗಳನ್ನು ತಲುಪಿಸುವಂತ ಒಂದು ಒಳ್ಳೆ ಕೆಲಸನ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ನನಗೂ ಹಾಗೆ ಅನ್ನಿಸ್ತು. ಯಾಕಂದ್ರೆ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಮಕ್ಕಳಿಗಾಗ್ಬೋದು ಅಥವಾ ಶಿಕ್ಷಕರಿಗಾಗ್ಬೋದು ಅಥವಾ ಕಲಾವಿದರಿಗಾಗ್ಬೋದು ತುಂಬಾ ಪ್ರತಿಭೆಗಳಿರ್ತವೆ. ಸೊ ಆ ಪ್ರತಿಭೆಗಳನ್ನ ಗೌರವಿಸಿ ನಾವು ವಿಶ್ವ ದಾಖಲೆ ಕೊಟ್ಟಾಗ ಅವಾಗ ನಾವು ಕಲೆಗೊಂದು ಗೌರವ ಕೊಟ್ಟಾಗುತ್ತೆ. ಅದೇ ರೀತಿ ಆ ಒಂದು ಕಲಾವಿದರಿಗಾಗ್ಲಿ ಸಾಧಕರಿಗಾಗ್ಲಿ ನಾವು ಸನ್ಮಾನ ಮಾಡಿ ಗೌರವ ಕೊಟ್ಟಾಗುತ್ತೆ. ಹಾಗಾಗಿ ಈ ಎಲ್ಲಾ ಕೆಲಸಗಳಿಗೆ ಸೊ ನನ್ನದೊಂದು ಚಿಕ್ಕದೊಂದು ಅಡಿಲು ಸೇವೆ ಇರಲಿ ಅಂತ ಅಂದ್ಬಿಟ್ಟು ನಾವು ಈ ಸಂಸ್ಥೆಯಲ್ಲಿ ನಾನು ಈ ರೀತಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಬ್ಸರ್ವರ್ ಮಾಡ್ತೀನಿ ಅಂತ ನಾನು ಒಪ್ಕೊಂಡು ಇಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ. ಸೊ ಹಾಗೇನೆ ನನಗೆ ಎಷ್ಟು ಕೈಯಲ್ಲಾಗತ್ತೋ ನನ್ನ ಶಕ್ತಿ ಮೀರಿ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ತೇನೆ. ಹಾಗಾಗಿ ನನ್ನ ಕರೆದು ಗೌರವ ಕೊಟ್ಟಿದ್ದಕ್ಕೆ ಶ್ರೀನಿವಾಸ್ ಸರ್ ಅವ್ರಿಗೂ ಅಥವಾ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅವ್ರಿಗೂ ಅಥವಾ ಎಲ್ಲ ಸದಸ್ಯರಿಗೂ ಹಾಗೂ ಪೋಸ್ಟ್ ಮೆಂಬರ್ಸ್ಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾರು ಅಲ್ಲ, ಕುಮಾರಿ ಗೀತಾ ಬಿ ಅವರು ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಇನ್ಚಾರ್ಜ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಚೇರ್ಮನ್ ಸಾಹೇಬ್ರಿಗೆ ಹೇಳಿದಾಗ ಏನು ಇನ್ಚಾರ್ಜ್ ಸೆಕ್ರೆಟರಿ ಏನು ಮಾಡ್ತಾರೆ ಏನು ಅಂತ ಕೇಳಿದಾಗ ರಾಬರ್ಟ್ ಎಮ್ಯಾನ್ಯುಯಲ್ ಅಂತ ನಮ್ಮ ದುಬೈ ಅವರೇ ನಮಗೆ ಚೇರ್ಮನ್ ಆಗಿರ್ತಾರೆ. ಅವರಿಗೆ ಹೇಳಿದಾಗ ನಾನು ಹೇಳಿದೆ ಅವ್ರಿಗೆ, ನೋಡಿ ಈ ಥರ ವಯಸ್ಸಲ್ಲಿ ಚಿಕ್ಕದಾದ್ರೂ ಸುಮಾರು ಒಂದು 8-10 ಬ್ರೋಷರ್ ಮಾಡಿಕೊಟ್ರು ನಮಗೆ. ನಿಜವಾಗ್ಲೂ ವರ್ಲ್ಡ್ ಲೆವೆಲ್ಗಿಂತ ಇನ್ನೂ ಒಂದು ಲೆವೆಲ್ ಜಾಸ್ತಿನೇ ಇತ್ತು. ತುಂಬ ಡಿಗ್ನಿಟಿಯಾಗಿ ಮಾಡಿಕೊಟ್ರು ನಮಗೆ. ಅದಕ್ಕೋಸ್ಕರ ನಾವು ಅವಿರೋಧವಾಗಿ ನಾನು ನಮ್ಮ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಬ್ಸರ್ವರ್ ಅವರ ಅಡ್ವೈಸು ತೊಗೊಂಡೆ. ನಾನು ಮಾಡ್ಬೋದಾ, ನಾಳೆ ದಿವಸ ಏನೂ ತೊಂದರೆ ಇಲ್ವಾ, ಯಾಕೆಂದರೆ ನಮ್ಮ ಹತ್ರ ಬರೋದೇ ನಾನು ಸೇವೆ ಮಾಡಿದಾಗ 1 ಇಯರ್ ಒಳಗಡೆ ಎಲ್ಲ ಓಡೋವಂಥದ್ದೇ ನಾವು ನೋಡಿದ್ವಿ. ಅವ್ರಿಗೇನೋ ಅನಾನುಕೂಲ ಆಗುತ್ತೆ ಅಥವಾ ನಾವೇ ಏನೋ ಅದು ಒಂಥರ ಅನ್ಈಸಿಯಾಗಿ ಮಾತಾಡಿರ್ತೀವಿ. ಸೊ ಆ ಥರ ಇರೋದ್ರಿಂದ ಅದನ್ನ ಕೇಳಿದಾಗ, ಇಲ್ಲ ನಾನು ಮೊದಲು ಏನಾದರೂ ನಮ್ಮ ಸಂಸ್ಥೆಗೆ ಮಾಡಬೇಕು, ಅದ್ರದ್ದು ಏನೇನಿದೆ ಅಂತಲ್ಲ ಅಥೆಂಟಿಕೇಶನ್ ಎಲ್ಲ ಇದೆಯಾ, ಯಾಕೆಂದರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೆಲ್ಲ ನೋಡಿ ಅವರು ಆ ಒಂದು ಚಿಕ್ಕ ಮೆದುಳಲ್ಲಿ ಎಷ್ಟೊಂದು ದೊಡ್ಡ ಅಗಾಧವಾದ ಒಂದು ಯೋಚನೆ ಇದೆ. ಅದಕ್ಕೆ ದೂರಾಲೋಚನೆಗಿನ್ನ ಇನ್ನೂ ಒಳ್ಳೆಯ ಯೋಚನೆ ಮಾಡಿ ಏನಾದರೂ ಮಾಡ್ಬೋದು ಅಂತ ಹೇಳಿ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಶ್ರೀಮತಿ ಪುಷ್ಪವತಿ ಮೇಡಮ್ ಅವರು, ಕಾರ್ತಿಕ್ ರಾಮ್ ಹಾಗೂ ಮತ್ತು ಇಂಟರ್ನ್ಯಾಷನಲ್ ಅಬ್ಸರ್ವರ್ ಕೂಡ ಮತ್ತು ಗೀತಾ ಮೇಡಮ್ ಅವರು ಕೂಡ ಅವರಿಗೆ ನನ್ನ ಸಂಸ್ಥೆ ವತಿಯಿಂದ ಇನ್ಚಾರ್ಜ್ ಸೆಕ್ರೆಟರಿ ಅಂತ ಕೊಡ್ತಾ ಇದ್ದೀವಿ. ಬಹಳ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಅವ್ರು ಯಾವುದೇ ಒಂದು ಸಂಸ್ಥೆಯನ್ನು ತಗೊಂಡಾಗ ಅವ್ರ ಕೈಗೆ ತಗೊಂಡಾಗ ಬಹಳ ಎತ್ತರಕ್ಕೆ ತಗೊಂಡೋಗಿರೋದು ನಾವು ನೋಡಿದ್ದೀವಿ. ಸುಮಾರು ಒಂದು 10 ವರ್ಷಗಳಿಂದ ಟೆಂಪಲ್ ಆಫ್ ಮಾರ್ಷಲ್ ಆರ್ಟ್ಸ್ ಅಂಡ್ ನ್ಯಾಚುರಲ್ ಯೋಗ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆ ಹಾಗೂ ಔಕಿನಾವನ್ ಶೋಟಕಾನ್ ಇಂಟರ್ನ್ಯಾಷನಲ್ ಕರಾಟೆ ಡೂನ ಇವತ್ತೊಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ ಕೂರಿಸಿದ್ದಾರೆ. ಹಾಗೆ ಎವ್ರಿ ಇಯರ್ ಅವರು ಸೌತ್ ಇಂಡಿಯಾ ಲೆವೆಲ್ಲು, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಎಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಬಹಳ ಖುಷಿ ಆಗುತ್ತೆ. ನಿಮ್ಮ ಒಂದು ಅನುಭವ, ಈ ಒಂದು ಸಂಸ್ಥೆಗೆ ನೀವು ಆಯ್ಕೆಯಾಗಿದ್ದೀರಿ, ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ. ನಿಮ್ಮ ಒಂದು ಅನುಭವ ಹಂಚ್ಕೋಬೋದಾ ಪ್ಲೀಸ್?
ಎಲ್ರಿಗೂ ನಮಸ್ಕಾರ. ಶ್ರೀನಿವಾಸ್ ಸರ್ ಹೇಳಿದಾಗೆ ನನ್ನ ಹೆಸರು ಗೀತಾ ಅಂತ. ನಾನು UPSC ಸಿವಿಲ್ ಸರ್ವಿಸಸ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಸೊ ಶ್ರೀನಿವಾಸ್ ಸರ್ ಅವರು ಈ ಥರ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ನಿಮ್ಮಿಂದ ಏನಾದರೂ ಆಗೋವಂಥ ಒಂದು ಕಾಂಟ್ರಿಬ್ಯೂಷನ್ಸ್ ಮಾಡಿ ಅಂತ ಕೇಳಿದಾಗ ನಾನು ನನ್ನ ಎಜುಕೇಷನ್ ರಿಲೇಟೆಡ್ ಏನಿರುತ್ತೆ ಇದರಲ್ಲಿ ಸರ್ಟಿಫಿಕೇಷನ್ ಸಂಬಂಧಪಟ್ಟಿರೋದು, ಡಾಕ್ಯುಮೆಂಟೇಷನ್ ಸಂಬಂಧಪಟ್ಟಿರೋದು, ಬ್ಯಾಕ್ಗ್ರೌಂಡ್ ವರ್ಕ್ನ ನಾನು ವಹಿಸ್ಕೊಂಡು ಮಾಡ್ತೀನಿ ಸರ್ ಅಂತ ಅವ್ರಿಗೆ ಹೇಳಿದೆ. ಸೊ ಈ ಸಂಸ್ಥೆಗೆ ಇನ್ಚಾರ್ಜ್ ಸೆಕ್ರೆಟರಿಯಾಗಿ ನಾನು ತೊಗೊಂಡಿದ್ದೀನಿ. ಈ ನಾವು ಮಾಡುವಂಥ ಮುಂದಿನ ಬರುವಂಥ ಪ್ರೋಗ್ರಾಮ್ಸ್, ಇವೆಂಟ್ ಕ್ಯಾಲೆಂಡರ್ಸ್, ಸೊ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್, ಡಾಕ್ಯುಮೆಂಟೇಷನ್ಸ್ ಅದೆಲ್ಲ ನಾನು ನೋಡಿಕೊಂಡು ಮಾಡ್ತೀನಿ. ಈ ಸಂಸ್ಥೆ ಇನ್ನು ಹೆಚ್ಚೆಚ್ಚು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಬೆಳೆದು ಹಲವಾರು ಮಕ್ಕಳಿಗೆ ಮತ್ತು ಪ್ರಜೆಗಳಿಗೆ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಂತ ಹೇಳ್ತೀನಿ. ಅವರೆಲ್ಲ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಎಲ್ಲ ಚಾನಲ್ಗಳು ನಿಮ್ಮನ್ನೇ ಅದು ನೀವು ಇದಕ್ಕೆ ಆಶೀರ್ವಾದ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ನೀವು ಮುಂದೆ ನಮ್ಮ ಚಾನಲ್ನಲ್ಲಿ ಬರೋಂಥ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸಂಸ್ಕೃತಿ ವಿದ್ಯಾಪೀಠ ವತಿಯಿಂದ ಏನು ಶ್ರೀನಿವಾಸ್ ಅವರು ರಿಯಾಲಿಟಿ ಆಗಬೇಕು ವರ್ಲ್ಡ್ ರೆಕಾರ್ಡ್ ಚಾನಲ್ ನಡೆಸಿದ್ದಾರೆ. ಎಲ್ಲಕ್ಕೂ ಯಶಸ್ಸಿರಲಿ ಅಂತ ಮತ್ತೆ ಹೆಚ್ಚಿಗೆ ಜನ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ತೋರಿಸೋಂಥ ಕೆಲಸಗಳನ್ನು ಮಾಡಿ ಅಂತ ಅನ್ಕೋದು. ಥ್ಯಾಂಕ್ ಯು. ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಸಂಸ್ಕೃತಿ ವಿದ್ಯಾಪೀಠ ವತಿಯಿಂದ ಏನು ಶ್ರೀನಿವಾಸ್ ಅವರು ರಿಯಾಲಿಟಿ ಆಗಬೇಕು ವರ್ಲ್ಡ್ ರೆಕಾರ್ಡ್ ಚಾನಲ್ ನಡೆಸಿದ್ದಾರೆ. ಎಲ್ಲಕ್ಕೂ ಯಶಸ್ಸಿರಲಿ ಅಂತ ಮತ್ತೆ ಹೆಚ್ಚಿಗೆ ಜನ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ತೋರಿಸೋಂಥ ಕೆಲಸಗಳನ್ನು ಮಾಡಿ ಅಂತ ಅನ್ಕೋದು. ಥ್ಯಾಂಕ್ ಯು. ಇವತ್ತಿನ ದಿವಸ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ 5 ಜನ ದಾಖಲೆ ವೀರರಿಗೆ ನಾವು ವಿಶ್ವ ದಾಖಲೆಯನ್ನು ನೀಡುತ್ತಿದ್ದೀವಿ. ಹಾಗೂ ಇವತ್ತಿನ ದಿನ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಇನ್ಚಾರ್ಜ್ ಸೆಕ್ರೆಟರಿಯಾಗಿ ಕುಮಾರಿ ಗೀತಾ ಬಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಡಾಕ್ಟರ್ AP ನಾಗೇಂದ್ರ ಬಾಬು ಅವರು ಇಂಟರ್ನ್ಯಾಷನಲ್ ಕರಾಟೆ ಅಬ್ಸರ್ವರ್ ಆಗಿ ನಮಗೆ ಸೇವೆ ಸಹ ಮಾಡೋದಕ್ಕೆ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯಾಗಿರ್ತಾರೆ. ಅದಕ್ಕೂ ಮೀರಿ ಒಳ್ಳೊಳ್ಳೆ ಕಲಾವಿದರಿಗೆ ನಾವು ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಯೋಧ ರತ್ನ ಹಾಗೂ ದ್ರೋಣಾಚಾರ್ಯ ಅವಾರ್ಡು ಹಾಗೆ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಯೊಂದಿಗೆ ನಾವು ಗೌರವಿಸಿದ್ದೀವಿ. ಈ ಒಂದು ಹಂತದಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪಡೆದ ಶ್ರೀಮತಿ ಗಾಯತ್ರಿ ಮೇಡಮ್ ಅವರು ಹಾಗೂ ನಮ್ಮ ಡಾಕ್ಟರ್ ಪ್ರಸನ್ನ ರಾಮಚಂದ್ರ ಅವರು ಹಾಗೂ ಶ್ರೀ ಗೋಪಿನಾಥ್ ಸರ್ ಅವರಿಗೆ ಹಾಗೂ ಇನ್ನೂ ಹಲವಾರು ವಿಶ್ವ ದಾಖಲೆ ಪಡೆದ 6 ಜನ ವಿಶ್ವ ದಾಖಲೆ ವೀರರಿಗೆ ನಮ್ಮ ಚಾನೆಲ್ನ ಪರವಾಗಿ ಇನ್ಸೈಟ್ ನ್ಯೂಸ್, ನಮ್ಮ ದೃಷ್ಟಿ, ಈಕ್ವಲ್ ನ್ಯೂಸ್ ಮತ್ತು ಫಾಸ್ಟಿಂಗ್ ನ್ಯೂಸ್, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರಿಯಾಲಿಟಿ ಕನ್ನಡ ಚಾನಲ್, ದೆನ್ ಫೋಕಸಿಂಗ್ ನ್ಯೂಸ್ 27 ಇವತ್ತೇ ನಮ್ಮ 7 ಚಾನೆಲ್ಗಳು ನಿಮಗೆ ನಾವು ಈ ಒಂದು ಸಂದರ್ಭದಲ್ಲಿ ವಿತರಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮೆಲ್ಲರ ಸಹಕಾರ ನಮಗೆ ತುಂಬ ಮುಖ್ಯ ಆಗುತ್ತೆ. ಸಾಧನೆ ಮಾಡೋದಕ್ಕೆ ಸೋಲನ್ನು ಅನುಭವಿಸಬೇಕು ಅಂತ ಯಾವಾಗ ಹೇಳ್ತಾ ಇದ್ದೀವಿ. ಇವತ್ತು ಸೋಲನ್ನು ಅನುಭವಿಸಿದ್ರು ಕೂಡ ಸಾಧನೆ ಮಾಡಿದ್ದೀವಿ ಅಂತ ಈ ಒಂದು ವಿಷಯನ ತಿಳಿಸ್ತಾ ಎಲ್ಲ ದಾಖಲೆ ವೀರರಿಗೆ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರು ಹಾಗೂ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಪುಷ್ಪವತಿ KP ಅವರಿಗೆ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಕಾರ್ತಿಕ್ ರಾಮ್ ಅವರಿಗೆ ಹಾಗೂ ಸರಸ್ವತಿ ಮೇಡಮ್ ಅವರಿಗೆ ಹಾಗೂ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸಾಮ್ರಾಟ್ ಡಾಕ್ಟರ್ ವಿಷ್ಣು ಸ್ನೇಹ ಸಮಿತಿಯ ಅಧ್ಯಕ್ಷರಾದ ಸಾಮ್ರಾಟ್ ಕೃಷ್ಣ ಅವರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಏಕೆಂದರೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತೀವಿ. ನನ್ನ ಪ್ರಕಾರ ಪ್ರೀತಿಯಲ್ಲಿ, ಒಳ್ಳೆಯ ಮನುಷ್ಯತ್ವದಲ್ಲಿ, ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾವೆಲ್ಲರೂ ತಿಳಿಸ್ಕೊಡ್ಬೋದು. ಮುಂದಿನ ದಿನಗಳಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಈ ಎಲ್ಲ ಚಾನೆಲ್ನ ಮುಖಾಂತರ ನ್ಯೂಸ್ ಆಗ್ಬೋದು ಅಥವಾ ಬೇರೆ ಮನೋರಂಜನೆ ಆಗ್ಬೋದು, ಸಾಧನೆ ವಿಷಯ ಆಗ್ಬೋದು, ಅತಿ ಶೀಘ್ರದಲ್ಲಿ ಮುಂದಿನ ಒಂದು ಸರಣಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಕರಾಟೆ AP ಶ್ರೀನಾಥ್. ಜೈ ಹಿಂದ್, ಒಂದೇ ಮಾತರಂ. ಜೈ